ಎಲ್ಲರಿಗೂ ನನ್ನ ಶುಭೋದಯ. ಇಂದು ನಾವು 7ನೇ ತರಗತಿಯ ಕನ್ನಡದಲ್ಲಿ 2ನೇ ಪದ್ಯ ಸ್ವಾತಂತ್ರ್ಯ ಸ್ವರ್ಗ ಇದರ ಪ್ರಶ್ನೋತ್ತರಗಳನ್ನು ಕಲಿಯೋಣ. ನೀವು ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೇಟೆಸ್ಟ್ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನಧನವೆನಿಪ ಮಸ್ತಕವು ಹೇಗಿರುತ್ತದೆ? ಉತ್ತರ: ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನಧನವೆನಿಪ ಮಸ್ತಕವು ಜಗ್ಗದೆ, ಕುಗ್ಗದೆ, ತಗ್ಗದೆ, ಬಗ್ಗದೆ, ನೀಟಾಗಿರಬೇಕು. ಪ್ರಶ್ನೆ 2. ಕವಿಯ ಬಾಳು ಹೇಗಿರಬೇಕೆಂದು ಆಶಿಸಿದ್ದಾರೆ? ಉತ್ತರ: ಕವಿಯ ಬಾಳು ಹೇಗಿರಬೇಕೆಂದರೆ ಅವರ ಅರಿವು ಸರ್ವ ಸ್ವತಂತ್ರವಾಗಿ, ಸಂಕುಚಿತತೆ ನಾಶವಾಗಿ, ವಿಶ್ವ ಖಂಡ ಖಂಡವಾಗದೆ ಒಂದೇ ಒಂದಾಗಿ ಚೆನ್ನಾಗಿ ಬಾಳಬೇಕು. ಅಂತಹ ನಾಡು ನಮ್ಮದು ಎಂಬ ಸ್ವಾತಂತ್ರ್ಯ ಸ್ವರ್ಗದಲ್ಲಿರಬೇಕೆಂದು ಆಶಿಸುತ್ತಾರೆ. ಪ್ರಶ್ನೆ 3. ಕವಿಯು ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳನ್ನು ಏನೆಂದು ಕರೆಯುತ್ತಾರೆ? ಉತ್ತರ: ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳು ನಿರ್ಜನಭರಿತ ಮರುಭೂಮಿಯಂತೆ. ಅಲ್ಲಿ ಸುವಿಚಾರಗಳೆಂಬ ವಾಹಿನಿಯು ಅಂದರೆ ನದಿಯು ಹರಿಯದಿದ್ದರೆ ಮುಂದುವರಿಯುವುದು ಹೇಗೆ ಎಂದಿದ್ದಾರೆ. ಪ್ರಶ್ನೆ 4. ಧ್ರುವತಾರೆ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ: ಎಲ್ಲಿ ವಿಶಾಲತೆಯ ನಡೆನುಡಿಗಳಿರುವುದೋ, ಮನಸ್ಸು ಅರಳುವ ಮಾತು ಇರುವುದೋ, ಅಲ್ಲಿ ನಿನ್ನ ಪ್ರೀತಿ, ದಯೆ, ಕೃಪೆ ಇದ್ದರೆ ನಿನ್ನನ್ನೇ ಧ್ರುವತಾರೆ ಎಂದು ತಿಳಿಯಬಹುದು. ಅಂತಹ ಸ್ವಾತಂತ್ರ್ಯವೇ ನಿಜವಾದ ಸ್ವರ್ಗ. ಕೆಳಗಿನ ಪದಗಳಿಗೆ ಪದ್ಯದಲ್ಲಿರುವ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಜಗ ಸಮಾನಾರ್ಥಕ ಪದ ಜಗತ್ತು, ಸತ್ಯ ನನ್ನಿ, ಮರಳುಗಾಡು ಮರುಭೂಮಿ, ಪ್ರವಾಹ ವಾಹಿನಿ, ಪ್ರೀತಿ ಒಲವು, ಅನುಗ್ರಹ ಕೃಪೆ. ಈ ಕೆಳಗಿನವುಗಳ ಭಾವನಾಮ ರೂಪವನ್ನು ಬರೆಯಿರಿ. ಮೊದಲನೇದು ಸ್ವತಂತ್ರ, ಸ್ವಾತಂತ್ರ್ಯ, ವಿಶಾಲ, ವೈಶಾಲ್ಯತೆ. ನವೀನ, ಉತ್ತರ ನಾವೀನ್ಯತೆ. ಕಠಿಣ, ಕಾಠಿಣ್ಯತೆ. ಕರುಣ, ಕಾರುಣ್ಯ. ಮಧುರ, ಮಾಧುರ್ಯ. ಈ ಪದ್ಯವನ್ನು ಗಟ್ಟಿಯಾಗಿ ಗುಂಪಿನಲ್ಲಿ ಹಾಡಿ. ನೀವಿದನ್ನು ಪ್ರಾಕ್ಟೀಸ್ ಮಾಡಿ ಹಾಗೂ ಗಟ್ಟಿಯಾಗಿ ಜೊತೆಯಲ್ಲಿ ನಿಮ್ಮ ಜೊತೆಗಾರರು, ಸ್ನೇಹಿತರು ಅವ್ರ ಜೊತೆಯಲ್ಲಿ ಹಾಡಿ. ಭಾಷಾ ಅಭ್ಯಾಸ. ಕೊಟ್ಟಿರುವ ವಾಕ್ಯಗಳಲ್ಲಿರುವ ತಪ್ಪನ್ನು ಸರಿಪಡಿಸಿ ಬರೆಯಿರಿ. ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಇದು ತಪ್ಪಾಗಿದೆ, ಇದರಲ್ಲಿ ಅಕ್ಷರಗಳು ತಪ್ಪಾಗಿರುತ್ತೆ, ಅದನ್ನು ಸರಿಯಾಗಿ ನಾವಿಲ್ಲಿ ಉತ್ತರವನ್ನು ಕೊಟ್ಟಿದ್ದೇವೆ. ನೋಡೋಣ ಬನ್ನಿ. ಮೊದಲನೇದು, ಅಕ್ಕಿ ಹಕ್ಕಿಯನ್ನು ತಿನ್ನುತ್ತಿದೆ. ಸರಿನಾ? ತಪ್ಪು ಅಲ್ವಾ? ಸರಿಯಾದ ಉತ್ತರ ಹಕ್ಕಿ ಅಕ್ಕಿಯನ್ನು ತಿನ್ನುತ್ತಿದೆ. ಎರಡನೇ ಪ್ರಶ್ನೆ, ಅನ್ನ ಅಣ್ಣವನ್ನು ಉಣ್ಣುತ್ತಾನೆ. ತಪ್ಪಾಗಿದೆ, ಅಕ್ಷರಗಳು ಸರಿ ಮಾಡಬೇಕು. ಅಣ್ಣ ಅನ್ನವನ್ನು ಉಣ್ಣುತ್ತಾನೆ. ಮೂರನೇ ಪ್ರಶ್ನೆ, ಬಾಳೆಯ ಹಣ್ಣನ್ನು ಬಾಳೆಯು ತಿಂದಳು. ಸರಿಯಾದ ಉತ್ತರ ಬಾಳೆಯ ಹಣ್ಣನ್ನು ಬಾಳೆಯು ತಿಂದಳು. 4, ನಮ್ಮ ಶಾಲೆಯ ಆಸ ಹಸುರು. ನಮ್ಮ ಶಾಲೆಯ ಆಸ ಹಸಿರು ಬಣ್ಣದ ಪುಸ್ತಕ ತಂದಿದ್ದಾಳೆ. ಎಷ್ಟು ತಪ್ಪಿದೆ ಅಲ್ವಾ? ಸರಿ ಮಾಡೋಣ. ಸರಿಯಾದ ಉತ್ತರ ನಮ್ಮ ಶಾಲೆಯ ಆಶಾ ಹಸಿರು ಬಣ್ಣದ ಪುಸ್ತಕ ತಂದಿದ್ದಾಳೆ. ನಿಮಗೆ ಒಂದು ಚಟುವಟಿಕೆಯನ್ನು ನೀಡಿದ್ದಾರೆ ನೋಡಿ. ನಿಮ್ಮ ಶಾಲೆಯಲ್ಲಿ ಕಳೆದ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹೇಗೆ ಮಾಡಿದಿರಿ ಎಂದು ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ. ಅಂದರೆ ನಿಮ್ಮ ಶಾಲೆಗಳಲ್ಲಿ ನೀವು ಶಾಲೆಗೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದ್ರಿ ಅನ್ನೋದನ್ನು ನಿಮ್ಮದೇ ಆದ ಮಾತುಗಳಲ್ಲಿ ನೀವು ಬರೆಯಬೇಕು. ಬರಿತೀರಲ್ವಾ? ಚೆನ್ನುಡಿ. ತನ್ನನ್ನು ತಾನು ಗುರುತಿಸಿಕೊಂಡು ತನ್ನ ವಿಶೇಷವನ್ನು, ಶಕ್ತಿಯ ಪರಿಮಿತಿಯನ್ನು ಅರಿತು ತನ್ನತನದ ವೈಶಿಷ್ಟ್ಯವನ್ನು ಬೆಳೆಸಿಕೊಳ್ಳುತ್ತಾ ಉಳಿದವರ ಜೊತೆಗೆ ಸಮಭಾವದಿಂದ ಸಹಕರಿಸಲು ಕಲಿಸುವುದೇ ನಿಜವಾದ ಸಂಸ್ಕೃತಿಯ ಲಕ್ಷಣ.
ಇಷ್ಟೊಳ್ಳೆ ಮಾತನ್ನು ಹೇಳಿದ್ದಾರೆ. ಎಂ ಗೋಪಾಲಕೃಷ್ಣ ಅಡಿಗ ಕವಿ. ಇವರೊಬ್ಬರು ಕವಿ ಎಂ ಗೋಪಾಲಕೃಷ್ಣ ಅಡಿಗರು ಈ ಮಾತನ್ನು ಹೇಳಿದ್ದಾರೆ. ಇಲ್ಲಿಗೆ ಪ್ರಶ್ನೋತ್ತರಗಳು ಮುಗಿಯಿತು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.